ಎಲ್ಲರಿಗೂ ನಮಸ್ಕಾರ. ಈಗ ಸ್ವಲ್ಪ ಹೊತ್ತು ಸಿರಿದಾಸನ ನೀತಿಶಾಸ್ತ್ರೀಯ ಕೆಲವು ಶ್ಲೋಕಗಳನ್ನು ಚರ್ಚಿಸೋಣ. ಕಾಮಕ್ರೋಧೇನ ಸಂದಗ್ಧ ವಿನಾಶಯತಿ ಸತ್ಕುಲಂ ಸರ್ವಕಾರ್ಯೇಷು ದುರ್ಬುದ್ಧಿಂ ದುರಾಚಾರೇಣ ಮೋದತಿ. Those who are very much concerned on lust, greed, anger, cruelty, etc., they kill themselves and they kill the entire society as well as the nature and the world itself. And vinasheti satkulam, they kill all the nobility, good activity, positivity in the world itself. Sarva karyeshu durbuddhim, they show their color in each and every activity. Duracharena moti, they enjoy by disturbing others. Once they disturb others, they enjoy it. They ruin themselves and they ruin the society and the nature and the world itself. ಕಾಮಕ್ರೋಧೇನ ಸಂದಗ್ಧ, ಯಾರು ಕಾಮ, ಕ್ರೋಧ, ಲೋಭ, ಮೋಹ, ಅರಿಷಡ್ ವರ್ಗಗಳಿಂದ ತುಂಬಿ ತುಳುಕ್ತಾ ಇರ್ತಾರೋ ಅವರು ಸತ್ಕುಲಂ, ಒಳ್ಳೆಯ ಕುಲದವರನ್ನ, ಒಳ್ಳೆಯವರನ್ನ, ಸಜ್ಜನರನ್ನ ವಿನಾಶೇತಿ, ನಾಶ ಮಾಡಿಯೇ ಮಾಡುತ್ತಾರೆ. ಅವರ ಉದ್ದೇಶವೇ ಅದಾಗಿರುತ್ತದೆ. ಅವರು ಕಾಮದ ಪೂರೈಕೆಗಾಗಿ, ಕ್ರೋಧದ ಪೂರೈಕೆಗಾಗಿ ಯಾರನ್ನು ಬೇಕಾದರೂ ನಾಶ ಮಾಡೋದಕ್ಕೆ ತಯಾರಿರುತ್ತಾರೆ. ಸರ್ವಕಾರ್ಯೇಷು ದುರ್ಬುದ್ಧಿ, ಎಲ್ಲ ಕಾರ್ಯಗಳಲ್ಲಿ ಅವರು ದುರ್ಬುದ್ಧಿಯನ್ನೇ ತೋರುತ್ತಾರೆ. ಎಂತಹ ಪುಣ್ಯಕಾಲವಾದರೂ ಅದರಲ್ಲಿ ಕೆಟ್ಟದ್ದನ್ನೇ ಹುಡುಕುತ್ತಾರೆ. ಗಣೇಶನ ಉತ್ಸವ ಅಂತ ಹೆಸರಿಗಾದರೂ ಅಲ್ಲಿ ಗಣೇಶನನ್ನು ಕಾಮಸ್ವರೂಪಿಯಾಗಿ ಮಾಡಿಟ್ಬಿಡ್ತಾರೆ, ಕ್ರೋಧ ಸ್ವರೂಪಿಯಾಗಿ ಮಾಡ್ತಾರೆ. ಅವನ ಎದುರು ಮಾಡಬಾರದು ಅನಾಚಾರಗಳನ್ನೆಲ್ಲ ಮಾಡ್ತಾರೆ. ಸರ್ವಕಾರ್ಯೇಷು ದುರ್ಬುದ್ಧಿ, ಯಾವುದೇ ಒಳ್ಳೆಯ ಕೆಲಸದಲ್ಲೂ ಅವರು ದುರ್ಬುದ್ಧಿಯನ್ನೇ ತೋರಿಸುತ್ತಾರೆ. ಮತ್ತು ದುರಾಚಾರೇಣ ಮೋದತಿ, ದುರಾಚಾರದಿಂದ ಖುಷಿ ಪಡುತ್ತಾರೆ, ಸಂತೋಷ ಪಡುತ್ತಾರೆ. ಜೋರಾಗಿ ಸಿಕ್ಕಾಪಟ್ಟೆ ಶಬ್ದ ಬರುವ ಒಂದು ಪಟಾಕಿಯನ್ನು ಸಿಡಿಸಿದಾಗ ಆಗುವ ಸಮಾಧಾನ, ಖುಷಿ ಅಷ್ಟಿಷ್ಟಲ್ಲ. ಯಾರ ಕಿವಿ ತೂತಾದರೂ ಪರವಾಗಿಲ್ಲ, ಯಾವ ಪ್ರಾಣಿಗೆ ನೋವಾದರೂ ಪರವಾಗಿಲ್ಲ, ಯಾವ ಹಾರ್ಟ್ ಅಟ್ಯಾಕ್ ಆದಂತ ವ್ಯಕ್ತಿ ಅಲ್ಲೇ ಸತ್ತು ಹೋದ್ರೂ ಪರವಾಗಿಲ್ಲ. ಒಟ್ಟಿನಲ್ಲಿ ಅವರು ಮೋದತಿ, ಸುಖ ಪಡಬೇಕು, ಅಷ್ಟೇ ಅವರ ಉದ್ದೇಶ. ಜಲವಾಯು ವಿನಶ್ಯಂತಿ ಗೋ ಭೂ ಮಾತಾ ನಿರಂತರಂ ಸರ್ವ ಸ್ತ್ರೀ ಕುಲ ವಿಕ್ರೇತ ಲಾಭಾರ್ಥೇ ಸರ್ವನಾಶಕ. ಲಾಭಕ್ಕೋಸ್ಕರ ಸರ್ವನಾಶಕರಾಗುತ್ತಾರೆ. People spoil the water, air, and they kill the cow, cattle, bhumata. They spoil the earth, everything continuously. Without any disturbance, they spoil everything. And why? For the purpose of gain or profit, for the purpose of earning. What do they do for earning? After all killing everything, after spoiling everything, then they start selling the ladies, sarva stri kula vikreta. They sell their children, sister, daughter and mother also. Why? For the profit, for the earning. Sarvanashakaha. Their intention is to get the profit and not to support anything. They kill, they spoil, they ruin everything in the world. ಜಲ ವಾಯು ವಿನಶ್ಯಂತಿ, ನೀರು ಗಾಳಿ ಎಲ್ಲವನ್ನು, ಗೋಮಾತ ಭೂಮಾತ ಎಲ್ಲವನ್ನು ಒಂದೇ ಸಮನಾಗಿ ನಾಶ ಮಾಡುತ್ತಾ ಇರುತ್ತಾರೆ ಕೆಲವರು. ಯಾಕೆ? ಲಾಭಕ್ಕೋಸ್ಕರ, ಲಾಭಾರ್ಥೆ. ಸರ್ವ ಸ್ತ್ರೀ ಕುಲ ವಿಕ್ರೇತ, ಕೊನೆಗೆ ಲಾಭಕ್ಕೋಸ್ಕರ ಇದೆಲ್ಲ ಮುಗೀತು ಅಂತ ಆದ್ರೆ ಕೊನೆಗೆ ಏನ್ ಮಾಡ್ತಾರೆ? ಹೆಂಗಸರನ್ನೇ ಮಾರಿ ಲಾಭ ಮಾಡಿಕೊಳ್ಳುತ್ತಾರೆ. ಸರ್ವ ಸ್ತ್ರೀ ಕುಲ ಯಾರು? ತಂಗಿ, ಅಕ್ಕ, ತಾಯಿ, ಹೆಣ್ಣು ಅನ್ನೋ ಪದಾರ್ಥವನ್ನು ಕೂಡ ಮಾರಿ ಲಾಭ ಮಾಡಿಕೊಳ್ಳುವಂತಹ ಜನರು ಸರ್ವನಾಶಕರಾಗಿ, ರಾಕ್ಷಸರಾಗಿ ಮೆರೆಯುತ್ತಾರೆ. ಸಹಜಂ ಲೈಂಗಿಕಾಸಕ್ತಿ ಪರಂ ನರ ನಿಯಂತ್ರಕ.
ಸಂತಾನಮಾತ್ರಮುದ್ದೇಶ್ಯಂ ಮುಕ್ತ್ಯರ್ಥೆ ಸ್ವನಿಯಂತ್ರಣಂ. ಸಹಜಂ ಲೈಂಗಿಕಾಸಕ್ತಿ. Sexual attraction is quite natural among all the animals, human beings, so on and so forth. But the speciality in human being is they have the controlling entity. They can control everything whenever they want. But animals, they do not have that power. Param nara niyantrakaha. Nara means human beings, they have the controlling ability. Sexual interaction is very essential for the procreation. Santana matram uddeshyam, its intention is to develop the generation. And when we have the control over it, definitely it will result in mukti or salvation or liberation. And we, after the death, we definitely rest in peace. If we have the lust, greed, everything, then there is no question of rest in peace. Continuously they repeat their rebirth and generation. ಸಹಜಂ ಲೈಂಗಿಕಾಸಕ್ತಿ ಪರಂ ನರನಿಯಂತ್ರಕ. ಲೈಂಗಿಕಾಸಕ್ತಿಯು ಮನುಷ್ಯನಲ್ಲಿ ಎಲ್ಲ ಪ್ರಾಣಿಗಳಲ್ಲೂ ಸಹಜವಾಗಿರುತ್ತದೆ. ಆದರೆ ಮನುಷ್ಯನಿಗೆ ಅದನ್ನು ನಿಯಂತ್ರಿಸುವ ಶಕ್ತಿ ಇದೆ. ಅದನ್ನು ಸಂತಾನಕ್ಕೋಸ್ಕರ ಮಾತ್ರ ಅದನ್ನು ಉಪಯೋಗಿಸಿದರೆ ಲೈಂಗಿಕಾಸಕ್ತಿ ಒಳ್ಳೆಯದು. ಅದು ಮುಕ್ತಿಗೆ ಸಾಧನವಾಗುತ್ತದೆ. ಸ್ವನಿಯಂತ್ರಣ ಇದ್ರೆ ಮಾತ್ರ ಲೈಂಗಿಕಾಸಕ್ತಿ ಮುಕ್ತಿಗೆ ಸಾಧನ. ಇಲ್ಲದಿದ್ದರೆ ಪುನರ್ಜನ್ಮ, ಪುನರಪಿ ಜನನಂ, ಪುನರಪಿ ಮರಣಂ, ಮುಕ್ತಿ ಅಲ್ಲ. ರೆಸ್ಟ್ ಇನ್ ಪೀಸ್ ಇಲ್ಲದೆ ಅರೆಸ್ಟ್ ಇನ್ ಪೀಸ್ ಆಗಿ ಇರಬೇಕಾಗುತ್ತದೆ. ಮಿತವಸ್ತ್ರೇಣ ವನಿತ ಪುರುಷಾಣಂ ಪ್ರಚೋದತಿ. ಉತ್ತೇಜಿತ ಮನೋಕಾಮಿ ಅತ್ಯಾಚರತಿ ದುರ್ಬಲಂ. Fashioners use very less cloth in their body. This will attract more number of male persons. Prachodayati, instigate the persons to see the parts of ladies because they have less cloth in their body. So this will repeat in the minds of the young generation. But they don't have the opportunity to use it. Therefore, what do? They will wait and watch, and they will instigate, and they become psychologically affected, and they misuse the poorer girls of the poor classes of the society. Whenever the opportunity comes, they are raped. So thus, it is the effect of less cloth by the fashioners. ಮಿತವಸ್ತ್ರೇಣ ವನಿತ, ಕಡಿಮೆ ವಸ್ತ್ರವನ್ನು ಹಾಕಿಕೊಳ್ಳುವ ವನಿತೆಯರು ಪುರುಷರನ್ನು ಪ್ರಚೋದಿಸುತ್ತಾರೆ. ಪುರುಷರನ್ನು ಹೆಚ್ಚು ಆಕರ್ಷಿಸಲು ಅವರು ಕಡಿಮೆ ವಸ್ತ್ರವನ್ನು ಧರಿಸುತ್ತಾರೆ. ತಮ್ಮನ್ನು ಎಲ್ಲರೂ ನೋಡಲಿ ಎಂದು ಬಯಸುತ್ತಾರೆ. ಇದರಿಂದ ಉತ್ತೇಜಿತನಾದ ಮನೋಕಾಮಿಯು ಸಾಮಾನ್ಯವಾಗಿ ಹಣ್ಣಾದ ಮರಗಳನ್ನು ಕಣ್ಣಿನಲ್ಲಿ ಕಂಡು ಮನದಲ್ಲಿ ಎಣಿಸದೆಯ ಹಣ್ಣುಗಳು ಯಾರು ಅಂತ ಸರ್ವಜ್ಞ ಹೇಳಿರುವಂತೆ ಉತ್ತೇಜನವಾದ ಗಂಡಸು ನಿಜವಾದ ಗಂಡಸಾಗಿದ್ದವನು ಅವನು ಆ ಶ್ರೀಮಂತ ವನಿತೆಯರನ್ನು ಮುಟ್ಟಲಾಗದೆ ಅದನ್ನು ಮನದಲ್ಲಿಯೇ ಕೊರಗುತ್ತಾ ದುರ್ಬಲ ವ್ಯಕ್ತಿಗಳು ಯಾರಾದರೂ ಇದ್ದರೆ, ಸಣ್ಣ ಪ್ರಮಾಣದ ವ್ಯಾಪಾರ ಮಾಡುವ ಹುಡುಗಿಯರಿರ್ಬೋದು, ಅನೇಕ ಸ್ಲಮ್ ಅಲ್ಲಿ ವಾಸ ಮಾಡುವಂತಹ ದುರ್ಬಲ ವರ್ಗದ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡುತ್ತಾರೆ. ಅವರಿಗೆ ಹೇಳಿಕೊಳ್ಳಲಾಗದೆ ಬಿಡಲಾಗದೆ ಯಾರೋ ಮಾಡಿದ ತಪ್ಪನ್ನು ಯಾರೋ ಅನುಭವಿಸುತ್ತಾರೆ. ಸದ್ಗುರು ಸಜ್ಜನಾರಬ್ಧಂ ಧೀರ ವೀರ ಸತಾಂ ಸಭಾಂ ಚಿಂತನಂ ತತ್ರ ಕರ್ತವ್ಯ ದುಷ್ಟ ಕ್ರೌರ್ಯ ನಿವಾರಣೆ. To abolish, to reduce the lust, kraurya, criminality and terrorism, what we have to do? Chintanam tatra kartavya. We have to think and we have to make a sabha, one organization we have to frame. Who should be there in the organization? A Sadguru, a Tyagi, Yogi, who is sacrificed person should be there in the team. And Sajjana, all noble persons, educated, thinkers, positive thinkers for the society, and Dhira, the courage, Veera, very much brave people
should be inside the committee. There they have to think and make the act to abolish Kraurya and all kinds of bad evils in the society. ಸದ್ಗುರು ಸಜ್ಜನಾರಬ್ಧಂ, ಸದ್ಗುರುವಿನಿಂದ ಆರಂಭವಾಗಿ ಸಜ್ಜನರಿಂದ ಕೂಡಿದಂತಹ ಧೀರರು ವೀರರು ಇರುವಂತಹ ಸತ್ಪುರುಷರ ಸಭೆಯನ್ನು ಮಾಡಬೇಕು. ಏಕೆ? ದುಷ್ಟ ಕ್ರೌರ್ಯ ನಿವಾರಣೆಗಾಗಿ ಇಂತಹ ಒಂದು ಸಭೆಗಳ ಅವಶ್ಯಕತೆ ಇದೆ. ಅಲ್ಲಿ ಅದರ ನಿವಾರಣೆಗಾಗಿ ಚಿಂತನೆ ಮಾಡಬೇಕು. ಚಿಂತನಂ ತತ್ರ ಕರ್ತವ್ಯ. ಚಿಂತಿಸಿ ಸಮಸ್ಯೆಗಳನ್ನು ಪರಿಹರಿಸಲು ಇಂಥವರು ಎದ್ದು ನಿಂತಾಗ ಮಾತ್ರ ಸಮಾಜ ಅಭಿವೃದ್ಧಿಯಾಗಲು ಸಾಧ್ಯ. ಸತಾಂ ಮೌನ ಪರಾಕಾಷ್ಠ ದುರಾಚಾರ ಪ್ರಚೋದನಂ ನಿರ್ವಿಚಾರ ಸಮಾಜೇನ ಸನಾತನ ವಿನಾಶನಂ. ಸತಾಂ ಮೌನ ಪರಾಕಾಷ್ಠ. When all the noble people keep quiet, if they don't talk against the lust, against the greed, against all kinds of negative evils in the society, this will definitely ruin the entire system. ಸತಾಂ ಮೌನ ಪರಾಕಾಷ್ಠ. ಸಜ್ಜನರ ಮೌನದ ಪರಾಕಾಷ್ಠೆಯು ಸುಮ್ಮನೆ ಕುಳಿತಂತಹ ಒಂದು ಕಾರ್ಯಕ್ರಮವು, ಒಳ್ಳೆಯವರು ಸುಮ್ಮನಿರುವ ಕಾರ್ಯಕ್ರಮವು ದುರಾಚಾರಕ್ಕೆ ಪ್ರಚೋದನೆ ಕೊಟ್ಟಂತೆಯೇ ಸರಿ. ನಿರ್ವಿಚಾರ ಸಮಾಜೇನ, ಸಮಾಜದಲ್ಲಿ ವಿಚಾರಹೀನರು ಅಯೋಗ್ಯರು ತುಂಬಿ ತುಳುಕುತ್ತಿದ್ದರೆ ಯಾವ ಸನಾತನವೂ ಉಳಿಯುವುದಿಲ್ಲ, ಯಾವ ಸಂಸ್ಕೃತಿಯೂ ಉಳಿಯುವುದಿಲ್ಲ, ಎಲ್ಲವೂ ನಾಶವಾಗಿ ಹೋಗುತ್ತದೆ. ಧರ್ಮಸ್ಥಾಪನೆ ಪ್ರಯುಜ್ಯೇತ ದೇವದತ್ತ ಸುಮಸ್ತಕಂ ಅನ್ಯಥಾ ದಾನವೋತ್ಪತ್ತಿ ಆವಿರ್ಭವತಿ ಸರ್ವದಾ. ಧರ್ಮ ಸ್ಥಾಪನೆ ಪ್ರಯುಜ್ಯೇತ. If you want to inculcate the good habits in the society, we have to use our brain, which is freely given by the nature. Mastakam, brain. Devadatta, God gifted brain should be utilized. If we don't utilize anyatha, all kinds of negative evil activities will increase. Dhanavotpatti, avirbhavati. Every time we get all kinds of terrorists in the world. ದೇವರು ಕೊಟ್ಟಂತಹ ಸುಬುದ್ಧಿಯನ್ನು, ಒಳ್ಳೆಯ ಬುದ್ಧಿಯನ್ನು ನಾವು ಧರ್ಮ ಸ್ಥಾಪನೆಗೋಸ್ಕರ, ಸಂಸ್ಕಾರವಂತ ಸಮಾಜಕ್ಕೋಸ್ಕರ ಎಲ್ಲರೂ ಎಚ್ಚೆತ್ತುಕೊಂಡು ಉಪಯೋಗಿಸಿಕೊಳ್ಳಬೇಕು. ಮಸ್ತಕವನ್ನು ಉಪಯೋಗಿಸಿಕೊಳ್ಳದಿದ್ದರೆ ದಾನವರು ಉತ್ಪತ್ತಿಯಾಗುತ್ತಲೇ ಇರುತ್ತಾರೆ. ಆವಿರ್ಭವತಿ ಸರ್ವದಾ. ಆಗಾಗ್ಗೆ ದಾನವರು ಹೆಚ್ಚಾಗುತ್ತಲೇ ಇರುತ್ತಾರೆ. ಕಾರಣವೆಂದರೆ ದೇವರು ಕೊಟ್ಟಂತಹ ಒಳ್ಳೆಯ ಬುದ್ಧಿಯನ್ನು ಉಪಯೋಗಿಸಿದ ಸಜ್ಜನರಿಂದ ಧರ್ಮ ನಾಶವಾಗುತ್ತದೆ ಹೊರತು ಉದ್ಧಾರವಾಗುವುದಿಲ್ಲ. ಏಕೆಂದರೆ ಅವರು ಬುದ್ಧಿಯನ್ನು ಉಪಯೋಗಿಸಿಕೊಳ್ಳದೆ ಸುಮ್ಮನೆ ಕುಳಿತು ಇರುವುದನ್ನು ಉಪಯೋಗಿಸಿಕೊಂಡು ಸಂತೋಷವಾಗಿರುತ್ತಾರೆ. ಸ್ವಧರ್ಮಸ್ಯ ದುರಾಚಾರಂ ವೃದ್ಧೇನ ಪರಿಖಂಡನಂ ಅನ್ಯಥಾ ಪಾತಕೋತ್ತುಂಗಃ ಮೂಲಾಧಾರಂ ವಿನಶ್ಯತಿ. All retired persons, noble people, aged person should condemn the duracharam, bad evils, negativity in the society frequently with their own modes of operandi. Swadharmasya duracharam. Whenever they found any kind of problem in their culture, religious activities, so on and so forth, all the aged person should condemn it. Anyatha, otherwise it will lead to the inculcation of variety of negative activities, rowdyism, groupism, gangism, all kinds of activity will increase because all the retired persons, all the aged persons, they don't condemn the problems, negativity in the society. This will root out the entire civilization. ಸ್ವಧರ್ಮಸ್ಯ ದುರಾಚಾರಂ. ಧರ್ಮದಲ್ಲಿ ಆಗುವ ಸಮಸ್ಯೆಗಳು, ದುರಾಚಾರಗಳನ್ನು ವೃದ್ಧರಾದವರು, ವಯಸ್ಸಾದವರು, ಹಿರಿಯ ನಾಗರಿಕರು ಖಂಡಿಸಬೇಕು. ಖಂಡಿಸದಿದ್ದರೆ ಅದು ಪಾತಕೋತ್ತುಂಗವಾಗುತ್ತದೆ.
ಇವರು ಮಾಡುವ ದೊಡ್ಡ ದುರಾಚಾರ ಎಂದರೆ ಅದನ್ನು ಖಂಡನೆ ಮಾಡದಿರುವುದು. ಇದರಿಂದ ಸಂಸ್ಕೃತಿ ಮೂಲಾಧಾರವಾಗಿ ಎಲ್ಲ ಆ ಬೇರೂರಿದ ಎಲ್ಲ ಸಂಸ್ಕೃತಿಯು ನಾಶವಾಗಿ ನಿರ್ನಾಮವಾಗಿ ಹೋಗುತ್ತದೆ. ಇದು ಪಾತಕಿಗಳ ದೊಡ್ಡತನ ಅಲ್ಲ, ತಿಳಿದವರ ಹಿರಿಯ ನಾಗರಿಕರ ಕರ್ತವ್ಯವನ್ನು ಮರೆತಿರುವುದರ ಪರಿಣಾಮ ಆಗಿದೆ. ಸಸ್ಯಶಾಖಾ ವಿಶಾಲೇನ ನಿಸರ್ಗೋವು ರಮತಿ ಸದಾ ಪರಂ ಪ್ರಾಣಿ ವಿನಾಶೇನ ಅಂತರಂತೆ ವಿನಶ್ಯತಿ. When the branches of the tree increases, the nature will enjoy. Ramati sada. Nature will be very happy when maximum number of trees are having maximum number of branches. Param praninash vinashin. But at the same time, if we kill the animals inside the forest itself internally antarante vinashyati. Internally, without the animals, without the cruel animals, the entire vegetation will ruin, because when there is no animal inside the forest, everybody will go and cut the trees without any fear. Naturally, outside there will have few trees, inside there will not be tree. Antarante vinashyati. Prani, animals should be there, that too cruel animals should be there. Then people hesitate, afraid of getting into the forest. Then the trees will have more branches and nature will enjoy. Mitaharena sarvatra deha bharam vinashyati atyaharam ajirnaya lankanam paramaushadam. Mitahara, less food intake is always good. That will reduce the weight of the body. Atyaharam, over food, leads to vomiting, dysentery and various other problems. Therefore, lankanam param, which is the medicine for this? Lankanam. One day if you keep lankana, not taking any food, that body will automatically adjust to the system and it will be. Utsave parvakale cha mamsaharam emochanam param uparidine khadyam atyamita prabhojanam. During the time of festivals, ceremonies and some other days, some other tithi, some other amavasya, etc., we are not supposed to take non-veg. But the next day of that program, next day of that festival, khadyam atyamita prabhojanam, we have to take 10 times more than the fasting. So we have to eat everything immediate after that day. During the utsava, during the festival, we are not supposed to take, but the next day we have to take double or 3 times more. We have to kill all the animals of the next day of the festival. ಉತ್ಸವೇ ಪರ್ವಕಾಲೇಚ, ಉತ್ಸವ ಮತ್ತು ಪರ್ವಕಾಲದಲ್ಲಿ ಮಾಂಸಾಹಾರವನ್ನು ನಿಷೇಧಿಸಲಾಗಿದೆ. ಶನಿವಾರಗಳಲ್ಲಿ, ಸೋಮವಾರಗಳಲ್ಲಿ, ಹಬ್ಬ ಹರಿದಿನಗಳಲ್ಲಿ ಮಾಂಸಾಹಾರವನ್ನು ತಿನ್ನಬಾರದು. ಆದರೆ ಅದರ ಮರುದಿವಸ, ಹಬ್ಬದ ಮರುದಿವಸ ಎಲ್ಲಾ ರೀತಿಯ ಪ್ರಾಣಿಗಳನ್ನು ಅಥವಾ ಎಷ್ಟು ಪ್ರಾಣಿಗಳನ್ನು ಉಳಿಸಿದ್ದೇವೆಯೋ ಅದರ 10 ಪಟ್ಟು ಪ್ರಾಣಿಗಳನ್ನು ಕತ್ತರಿಸಿ ತಿಂದು ಅತ್ಯಮಿತ ಪ್ರಭೋಜನಂ, ತುಂಬಾ ಖುಷಿ ಪಡಬೇಕು. ಇದೇ ಮಾಂಸಾಹಾರದ ಉದ್ದೇಶ. ಅನುಭೋಗೇಶು ಪ್ರಾಣಿನಾಂ ಯದಿ ಮೋದೋಪಜಾಯತೆ ಸ್ವಪುತ್ರ ಉಪಭೋಗೇನ ಮನಃ ಪ್ರಕೃತಿ ಸಂತಸಂ. When we eat all animals in the name of non-veg, naturally we get a kind of satisfaction, joy. Similarly, if we eat our children also, that will give double, that the satisfaction will be doubled if we eat our children only. By this, we will feel happy. At the same time, the nature will also feel very happy. ಅನುಭೋಗೇಶು ಪ್ರಾಣಿನ, ಪ್ರಾಣಿಗಳನ್ನು ತಿನ್ನುವುದರಿಂದ ನಮಗೆ ಸಂತೋಷವಾಗುತ್ತದೆ ಎಂದಾದರೆ, ಸ್ವಪುತ್ರ, ನಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಚಿಕ್ಕವರಿದ್ದಾಗ
ಅವರನ್ನು ಕಡಿದು ಚೆನ್ನಾಗಿ ಸಾಂಬಾರು ಮಾಡಿಕೊಂಡು ತಿಂದರೆ ಮನಸ್ಸಿಗೆ ಇನ್ನೂ ಹೆಚ್ಚಿನ ಆನಂದವಾಗುವುದರ ಜೊತೆಗೆ ಪ್ರಕೃತಿಯೂ ಕೂಡ ಸಂತೋಷ ಪಡುತ್ತಾಳೆ. ಪೂರ್ವಕಾಲಾದಿ ಸಂದರ್ಭೆ ಮಾಂಸವರ್ಜನಮುತ್ತಮಂ ಸದಾ ತದನುಸಂಧಾನೇನ ಪ್ರಕೃತಿ ಮೋದತಿ ಸದಾ. During the time of festivals, ceremonies, so on and so forth, we are eliminating the non-veg. That's good. But what is better good? What is still better? That is sada tadanusandhane. Continuously we have to eliminate the non-veg. Tadanusandhane, nature will be happy. Nisarga will be very happy. Nature will appreciate when you stop non-veg and continue vegetation. ಪರ್ವಕಾಲದ ಸಂದರ್ಭದಲ್ಲಿ ಮಾಡುವಂತಹ ಮಾಂಸವರ್ಜನವು ಯಾವಾಗಲೂ ಒಳ್ಳೆಯದು. ಆದರೆ ಅದೇ ಮಾಂಸಾಹಾರವನ್ನು ವರ್ಜಿಸುವುದು, ಬಿಟ್ಟು ಬಿಡುವುದು, ಅನುಸಂಧಾನ ಮಾಡಿಕೊಂಡು ಬಿಡುವುದರಿಂದ ಪ್ರಕೃತಿಯು ಇನ್ನೂ ಸಂತೋಷ ಪಡುತ್ತಾಳೆ. ಆಪ್ತತ್ವ ಪರಿಚಾಲನಾರ್ಥಂ ಗೃಹಂ ತ್ಯಾಜ್ಯಂ ಚತುರ್ದಿನಂ ಲಾಭಮಾಧಾರೆ ಯತ್ನಂತೆ ನ ಚ ಬಂಧು ನ ಜೀವನಂ. If you want to check your name and fame in the family, what you have to do, 4 days you have to get out of your house without intimating the family members. You should be absconding, so that we will identify how many people are recognizing us, how many people come to search us, how many people will need us, everything we can understand. Naturally, labhamadhari yatnante, who will come? Those who have the benefit from us, they will come in search of us. So they will come to meet us. So where is my father? Where is my father? And they will come in search of us, provided we have sufficient bank balance. Labhamadhari yatnante. If you don't have any account, any bank account, nobody will turn up to see us. Nobody will try to search the family member. Na cha bandhu, na jeevanam. There is no friendship, no daughter, no children, nobody will be there. Even the life is also not there. So, life is nothing but shunyam, shunyam. There is no meaning in accumulating more family members, goods, services, everything is depend upon our assets to the next generation. If you have good assets, everybody will come. If you don't have assets, nobody will turn up. Therefore, you should be careful. ಜಾತಿರಾಧಾರಿ ಜೀವಂತಿ ಕೇವಲಂ ಲಾಭಕಾರಣಾತ್ ಉತ್ಕರ್ಷೆ ಜಾತಿ ಸೌಕರ್ಯ ಅತಿದಾಹೆ ಮತಾಂತರ. We have variety of caste, creed, race, sex, age group, etc. Why? It is only for benefit or the gain, for the income certificate, for the caste certificate. Why it is used? To get the job and to get the facilities and to get free facilities. So if you increase it, utkarshe jati saukarya, if you increase the caste, creed, race, sex, age group into variety of divisions, what will happen? Atidahe matantara. So in search of additional benefits, we will be converted into the next religion. ಜಾತಿರಾಧಾರಿ ಜೀವಂತಿ, ಕೆಲವರು ಜಾತಿಯನ್ನೇ ಆಧರಿಸಿ ಜೀವನ ಮಾಡುತ್ತಿರುತ್ತಾರೆ. ಜಾತಿಯನ್ನು ಕಿತ್ತಾಕಿದರೆ ಅವರಿಗೆ ಸೌಕರ್ಯಗಳು ನಿಂತು ಸತ್ತೇ ಹೋಗಿಬಿಡುತ್ತಾರೆ. ಕೇವಲಂ ಲಾಭ ಕಾರಣ. ಜಾತಿಯನ್ನು ಏಕೆ ಮಾಡಿದ್ದಾರೆ ಎಂದರೆ ಲಾಭಕ್ಕೋಸ್ಕರ ಮಾಡಿದ್ದಾರೆ. ಜಾತಿ ಉತ್ಕರ್ಷವಾದಾಗ, ಜಾತಿ ಸಿಕ್ಕಾಪಟ್ಟೆ ಜಾಸ್ತಿ ಆದಾಗ, ಸೌಕರ್ಯಗಳು ಜಾಸ್ತಿಯಾಗಿ ಇದರಿಂದ ಒಬ್ಬರಿಗೊಬ್ರು ಒಂದು ಜಾತಿಯಿಂದ ಒಂದು ಜಾತಿಗೆ ಕಾಂಪಿಟಿಷನ್ ಜಾಸ್ತಿ ಆಗುವುದರಿಂದ ಎಲ್ಲರೂ ಎಲ್ಲೆಲ್ಲಿ ಲಾಭ ಸಿಗುತ್ತದೆ ಆ ಜಾತಿಗೆ ಮತಾಂತರವಾಗಿ ಹೋಗುತ್ತಾರೆ. ಬುದ್ಧ ಬಸವಾದಿ ಸದ್ವಾಕ್ಯಂ ಬೋಧನೆ ನಚ ಪಾಲನೆ ಲಾಭಾರ್ಥಿ ರಾಮಕೃಷ್ಣಾದಿ ತದ್ವಿರುದ್ಧಂ ಜೀವನೆ. ಬುದ್ಧ ಬಸವ ಸದ್ವಾಕ್ಯ, ಆಲ್ ಕೈಂಡ್ಸ್ ಆಫ್ ನೋಬಲ್ ಸ್ಟೇಟ್ಮೆಂಟ್ಸ್ ಆಫ್ ಬುದ್ಧ, Lord Buddha, Lord Basava, etc.
It is just to speech. It is just to tell others and not to implement it, not to practice it. Labharte, it's all only for gain or the benefit. Rama, Krishna, in the name of Rama, in the name of Krishna. They put their names for the gain's sake, for the profit's sake, and they don't know the birthplace, and they don't know the generations of Rama, Krishna, Buddha, Vasava, and their statements, their ideology, nothing they will follow. Tad viruddham. Buddha says, Ase dukkada mula karana. You have to eliminate all kinds of wants. But tad viruddham, what we do? Every day we increase the lust, we increase wants, effort, satisfaction, wants, more satisfaction, and thereby we never follow their ideology in our life. ಬುದ್ಧ ಬಸವಾದಿ ಸದ್ವಾಕ್ಯಂ ಬುದ್ಧ ಬಸವಣ್ಣನವರ ಸದ್ವಾಕ್ಯಗಳು ಕೇವಲ ಬೋಧನೆಗಾಗಿ ಮಾತ್ರ, ಪಾಲನೆಗಾಗಿ ಅಲ್ಲ. ಲಾಭಕ್ಕೋಸ್ಕರ ಅವರನ್ನು ನಾವು ಯಾವ ರೀತಿ ಬೇಕಾದರೂ ಬಳಸಿಕೊಂಡು ರಾಮನ ಹೆಸರಾದರೂ ಇಟ್ಕೊಳ್ತೀವಿ, ಕೃಷ್ಣನ ಹೆಸರ ಇಟ್ಕೊಳ್ತೀವಿ. ಅವರ ಜೀವನ, ಅವರು ನಡೆದು ಬಂದ ದಾರಿ, ಅವರ ಕಷ್ಟ ಸುಖಗಳನ್ನು ಯಾವುದು ನಾವು ಅರ್ಥ ಮಾಡಿಕೊಳ್ಳುವುದಿಲ್ಲ. ಅದಕ್ಕೆ ವಿರುದ್ಧವಾಗಿ ನಮ್ಮ ಜೀವನದಲ್ಲಿ ನಡೆದುತ್ತಾ ಇರುತ್ತೇವೆ. ತ್ರಿಪೀಠಿಕಾಷ್ಟಾಂಗ ಮಾರ್ಗಂ ಗ್ರಂಥಾಲಯೇ ಪ್ರದರ್ಶನಂ ತತ್ವಮಸಿ ನ ಜಾನಾತಿ ತತ್ವಮಪಿ ನ ಜಾನಾತಿ ದುರಂತಂ ದಾಹ ಸಾಧನಂ. ಬುದ್ಧನು ತಿಳಿಸಿದಂತಹ ತ್ರಿಪೀಠಿಕೆಗಳು ಯಾವುದು ಎಂದು ಕೇಳಿದರೆ ಗ್ರಂಥಾಲಯದಲ್ಲಿದೆ, ಓದಿಕೊಳ್ಳಿ ಎಂದು ಬಿಡಲಾಗುತ್ತದೆ. ತ್ರಿಪೀಠಿಕಾಷ್ಟಾಂಗ ಮಾರ್ಗಂ, ಅಷ್ಟಾಂಗ ಮಾರ್ಗಗಳು ಯಾವುದು ಗೊತ್ತಿಲ್ಲ. ಆದರೆ ನಾನು ಬುದ್ಧನ ಅನುಯಾಯಿ. ಅವನು ಹೇಳಿದ ತತ್ವಗಳು ಕೂಡ ನನಗೆ ಗೊತ್ತಿಲ್ಲ. ನ ಜಾನಾತಿ ದುರಂತಂ ದಾಹ ಸಾಧನಂ. ಅವನಿಂದ ಲಾಭವಾಗುತ್ತದೆ ಎಂಬ ಕಾರಣಕ್ಕೆ ಆ ಧರ್ಮಕ್ಕೆ ಸೇರಿಕೊಳ್ಳುತ್ತೇನೆ ಹೊರತು ಅಲ್ಲಿ ಹೇಳಿದ ವಿಷಯಗಳನ್ನು ಅನುಸರಣೆ ಮಾಡಲು ಅಲ್ಲ. ಸೊ ತ್ರಿಪೀಠಿಕಾ, 3 books are found in Buddhism, popularly called Sutra Pitika, Vinaya Pitika, Abhidhamma Pitika. Tripitaka, Ashtanga Marga, 8 routes are there to get the salvation, to get the mukti. So if you ask any follower of Buddha, they don't know anything. They say that it is available in the library, go and use it. So they never see, they have not seen the book, they never see the book also. They don't watch, they don't read the books, but they say that they are the followers of Buddha. Tattvam, what he says in that theory, what is the intention, what is the ingredient of Tripitaka, they don't know anything. But they say that we are the followers of Buddha. Na janati durantam, this is the tragedy of benefit-oriented society. They want to gain the benefit, somehow they want to criticize others, therefore they have one community and their caste, and they say that we are the followers of this, but they don't know anything about the inner intention of the statements of the noble personality of Buddha, Basava, or something like that. ತ್ರಿಪೀಠಿಕಾ ಅಷ್ಟಾಂಗ ಮಾರ್ಗಂ ಕೇವಲಂ ಗ್ರಂಥಾಲಯ ಪ್ರದರ್ಶನಂ, ಗ್ರಂಥಾಲಯ ತೋರ್ಸಕ್ಕೋಸ್ಕರ ಪುಸ್ತಕಗಳನ್ನು ಇಟ್ಟಿರ್ತಾರೆ, ಬಿಟ್ಟರೆ ಓದುವುದಕ್ಕಲ್ಲ. ಸುತ್ತ ಪಿಟಿಕ, ವಿಧಮ್ಮ ಪಿಟಿಕ, ವಿನಯ ಪಿಟಿಕ, ಅಷ್ಟಾಂಗ ಮಾರ್ಗಗಳು, ವಿನಯ ಮಾರ್ಗ, ಬುದ್ಧ ಮಾರ್ಗ ಯಾವುದೂ ನಮ್ಗೆ ಗೊತ್ತಿರೋದಿಲ್ಲ. ಹೇಳೋದಕ್ಕೆ ಮಾತ್ರ ನಾನು ಕೂಡ ಬುದ್ಧಿಸಮ್ನ ಫಾಲೋ ಮಾಡ್ತೀನಿ ಅಂತ ಹೇಳ್ತಾರೆ. ಎಲ್ಲ ಲಾಭಕ್ಕೋಸ್ಕರ. ಇದು ಇದರ ದುರಂತ. ಅವರು ಮಾಡಿದ ಉದ್ದೇಶವೇ ಬೇರೆ, ಇವರು ಅನುಸರಿಸುವ ಮಾರ್ಗವೇ ಬೇರೆ. ಶೂನ್ಯಂ ಕ್ಷಣಿಕಂ ದುಃಖಂಚ ಸಲಕ್ಷಣ ವಿಚಾರಣಾಂ ಕಿಂಚಿದಪಿ ನ ಜಾನಾತಿ ಬುದ್ಧ ಜ್ಞಾನೀತಿ ಬೋಧತಿ. We say that we are the followers of Buddha. We know everything in Buddhism. We are converted into Buddhism. We say blah blah blah. But they don't know Shunyam Shunyam. There are 4 divisions in Buddhism. Shunyam Shunyam, Kshanikam Kshanikam, Dukkam Dukkam, Salakshanam Salakshanam. 4 divisions are there. If you ask anything from them, they don't know anything. But they say that they are the experts in Buddhism. Shunyam Shunyam. Actually, Shunyam Shunyam means we are not supposed to
have any wants in our life, but we have every wants. But we say that we are the followers of Buddha. So there is a tragedy and paradox in the system as well as the theory. ಶೂನ್ಯಂ ಕ್ಷಣಿಕಂ ದುಃಖಂ ಅಂತ 4 ವಿಭಾಗಗಳಿದೆ ಬುದ್ಧಿಸಂ ಅಲ್ಲಿ. ಇದರ ಯಾವ ಜ್ಞಾನವೂ ಇಲ್ಲದ ಬುದ್ಧಾನುಯಾಯಿ ಬಹಳ ಜ್ಞಾನಿ ಎಂದು ತೋರಿಸಿಕೊಳ್ಳುತ್ತಾನೆ. ಮಿಥ್ಯಾವಾದೇನ ಕೋ ಅರ್ಥ ಶುದ್ಧಾಚಾರೇ ಪ್ರಕಾಶನಂ ಕಾಮಕ್ರೋಧಾವೃತ ಜೀವೇ ನಾಟಕಂ ಅತಿ ಕಾಮಕಂ. ಜಗನ್ಮಿಥ್ಯ, ಜಗತ್ತೆಲ್ಲವೂ ಸುಳ್ಳು ಎಂಬ ವಾದವನ್ನು ಮಾಡಿ ಏನು ಉಪಯೋಗ? There is no meaning in saying that the whole world is meaningless, whole world is shunyam. There is no meaning in telling like this, but it should be practically implemented. Shuddhachare prakashanam. In our life, we have to show that we are eliminating all human wants. We are reducing all human wants. We have to inculcate in our life. We have to show that we are really the followers of Mithya. Really the followers of Mithya. Kamakrodhavrata jive. So when we are having all kinds of lust, all kinds of anger, cruelty in our life, then what is the use of following Mithyavada? It is a kind of drama. And we say that we are the followers of Buddha. We don't have any kind of wants, but at the same time, inner we have all kinds of lust, greed. We are ready to sex with the mother also. So these are all the dramas in our life. कर्मवेतन संबंधः सदा वैरुध्यवाचकः कर्माधिक्ये न्यूनलाभः कालक्षेपे सुवेतनम्. Work and wage relationship always opposite in nature. Karmadikye nyuna labha. When we have more work, we have less salary. Kalakshepe svetanam. When we have less work and we have kalakshepa, when we don't work, then we get better salary, good salary, excellent salaries. ಕರ್ಮ ವೇತನ ಸಂಬಂಧವು ಯಾವಾಗಲೂ ವಿರುದ್ಧವಾಗಿದೆ. ಕೆಲಸವು ಜಾಸ್ತಿ ಇದ್ದವನಿಗೆ ಕಡಿಮೆ ಸಂಬಳ, ಕೆಲಸವೇ ಇಲ್ಲದೆ ಕಾಲಕ್ಷೇಪ ಹರಟೆ ಹೊಡೆಯುವವನಿಗೆ ಒಳ್ಳೆಯ ವೇತನ. ಇಷ್ಟು ಹೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ವಿಡಿಯೋಗಳನ್ನು ನಿರೀಕ್ಷಿಸಿ. ವಂದನೆಗಳು. ನಮಸ್ಕಾರ.